ಮರ್ಯಾದೆ ಹೋಗುವಂಗೂ ಮಾಡ್ತಾನ ಒಂದೊಂದು ಸಾರಿ. ಯಾವುದೋ ಕಾರಣಕ್ಕೆ ಮಾಡಲಿಲ್ಲ ದ್ರೌಪದಿ ಮರ್ಯಾದೆ ಹೋಗುವಂಗ ಮಾಡಲಿಲ್ಲ, ಆ ಟೈಮ್ದಾಗೂ ಮರಿಲಿಲ್ಲ ಅನ್ನೋ ಕಾರಣಕ್ಕೆ ಬಂದ ತಾನ ಓಡಿ ಬಂದ. ಒಮ್ಮೆ ಮರ್ಯಾದೆ ಕಳೆದು ನೋಡ್ತಾನ, ಒಮ್ಮೆ ಹೊಟ್ಟೆ ತುಂಬ ತಿನ್ನುವಂಗ ಕೊಡ್ತಾನ, ಉಪವಾಸ ಇರುವಂಗೂ ಮಾಡ್ತಾನ. ಒಂದಿನ ಚಂಚನಕ ಗಂಡ ಹೆಂಡತಿ ಮಕ್ಕಳು ಪ್ರೇಮದಿಂದ ನಕ್ಕ ಹೊಟ್ಟೆ ನೂಸುವಂಗೂ ಮಾಡ್ತಾನ, ಒಂದಿನ ಚಂಚನಕ ಅಳ್ಳುವಂಗೂ ಮಾಡ್ತಾನ. ಎಲ್ಲನೂ ಕೊಟ್ಟು ನೋಡ್ತಾನ ಪರಮಾತ್ಮ ಪಾಂಡುರಂಗ. ಅದಕ್ಕೆ ನಾವೇನಪ್ಪ ಅಂತಂದ್ರೆ, ಅವ ಏನು ಕೊಟ್ಟರು ಪರಮಾತ್ಮ ನಿನ್ನ ಪ್ರಸಾದ ಯಪ್ಪ. ಅದು ಸುಖಾನೂ ನಿನ್ನ ಪ್ರಸಾದನೇ, ದುಃಖನೂ ನಿನ್ನ ಪ್ರಸಾದನೇ. ನೀವಂತಿರ್ಬೇಕು, ದುಃಖ ಬಂದ್ರೆ ಹೆಂಗ ಪ್ರಸಾದ ಅನ್ನೋದು ಸ್ವಾಮಿ? ಅನ್ಬೇಕು. ಹೆಂಗಂತಂದ್ರೆ ಸುಖ ಕೊಟ್ಟ ಅಂತ, ಮತ್ತೆ ಇದೆಲ್ಲ ಅವನ ಕೈಯಿಂದ ಐತರೆ. ಬಟ್ಟೆ ಹಾಕೋಬೇಕಾದ್ರೆ ಅವನ ಆಶೀರ್ವಾದ ಬೇಕು. ಲಕ್ಷ ಕೊಡ್ರಿ. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ಕಣ್ಣು ಪಿಳುಕಿಸಿ ತೆರೆಯುವುದ್ರೊಳಗೆ ಎಲ್ಲನೂ ಅವನ ಆಜ್ಞೆಯೊಳಗೆ ನಡೆದದ ಜಗತ್ತು. ಜಗತ್ತಿನ ನಿಯಾಮಕ ಪಾಂಡುರಂಗ, ಜಗತ್ತಿನ ನಿಯಾಮಕ ವಿಠಲ, ಜಗತ್ತಿನ ನಿಯಾಮಕ ಜಗನ್ನಾಥ. ಎಲ್ಲನೂ ಅವನ ಸ್ಮರಣೆಯಿಂದ, ಅವನ ಸಂಕಲ್ಪ ಶಕ್ತಿಯಿಂದ ನಡೀತದ. ಮುಂಜಾನೆ ಸ್ನಾನ ಮಾಡಿ ಬಟ್ಟೆ ಹಾಕೋಬೇಕಾದ್ರೆ ಅವನ ಆಶೀರ್ವಾದ, ಅವನ ಕರುಣೆ ಇದ್ರೆ ಆಗ್ತದೆ. ಯಾಕಂದ್ರೆ ಹೊತ್ತೇರ್ಗುಡದ ಎರಡು ಕೈಯ ವಾಂಕಾಗಿದ್ದು ಅಂದರೆ ಎಲ್ಲಿ ಬಟ್ಟೆ ಹಾಕೋತೀವಿ? ಒಂದು ತುತ್ತ ಅಣ್ಣ ಬಾಯಿಯೊಳಗೆ ಹಾಕೋಬೇಕಾದ್ರೆ ಅವನ ಕರುಣೆ, ಅವನ ಕೃಪೆ. ಅದಕ್ಕೆ ನಾ ಮೇಲೆ ಹೇಳ್ತಿರ್ತೀನಿ, ಯಾರ ಅವನ್ನ ಮರೆತು ಬದುಕ್ತಾರಲ್ಲ ಅವರು ಬದುಕಿದಂಗಲ್ಲ, ಸತ್ತ ಹೆಣನೇ ಅವು, ಸತ್ತಂಗನೇ ಅವರು. ಯಾರು ಭಗವಂತನನ್ನ ಮರೆತು ಬದುಕ್ಯಾರ, ಪರಮಾತ್ಮನ ನೆನಪಿಲ್ಲದ ಬದುಕ್ಯಾರಲ್ಲ, ಅದಕ್ಕೆ ಬಸವನಂತಾನ ಏನಂತಂದ್ರೆ, ನಡೆವ ಹೆಣ, ನಡೆದಾಡು ಹೆಣ, ಅದು ನುಡಿವ ಹೆಣ, ಊಟ ಮಾಡು ಹೆಣ. ಇವು ಯಾವ ದೇವ್ರನ್ನ ಮರ್ತಾವಲ್ರಿ, ಅವೆಲ್ಲ ನಡೆದಾಡೋ ಹೆಣ, ಊಟ ಮಾಡೋ ಹೆಣ ಇದ್ದಂಗೆ ಅವೆಲ್ಲ ತಾಯಂದಿರ. ಅದಕ್ಕೆ ಭಗವಂತನ ಸ್ಮರಣೆಯೊಳಗೆ ಎಷ್ಟು ತೃಪ್ತಿ ಇರ್ತದಂತಂದ್ರೆ, ಅವ ಎಲ್ಲನೂ ಕೊಟ್ಟು ನೋಡ್ತಾನ, ಎಲ್ಲನೂ ಕಸ್ಕೊಂಡು ನೋಡ್ತಾನ. ಅವನಿಗೆ ಹೇಳೋದು, ನೀ ಏನು ಮಾಡಿದ್ರು ನಾನು ನಿನ್ನ ಸಂಗ ಬಿಡಂಗಿಲ್ಲ ನೋಡಪ್ಪ, ನೀ ಏನು ಬೇಕಾದ್ದು ಮಾಡು, ನಾನು ನಿನ್ನ ಸಂಗ ಬಿಡಂಗಿಲ್ಲ. ಮತ್ತು ಕಡಿಕ ಬರವ ಅವರೇ, ಮತ್ತು ಕಡಿಕ ಬರವ ಅವನೇ. ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ 5 ಮಂದಿ ಕುಂತಿದ್ರಿ ಗಂಡುಗಳು. ಅವು ಸಾಯು ಹೆಣದಂತಾವಲ್ಲ, ಮತ್ತು ನಮ್ಮ ಅಂಥವದಾವ ಎಲ್ಲ ಇಲ್ಲಿದ್ದವ್ರ ತಿಳ್ಕೊಬೇಡ್ರಿ. ಮತ್ತು 5 ಮಂದಿ ಗಂಡರುಗಳು. ಭೀಮ ಅಂತಂದ್ರೆ ಇಡೀ ಜಗತ್ತನ್ನು ಗೆಲ್ಲತಕ್ಕಂಥ ಶಕ್ತಿ ಭೀಮ. ಅರ್ಜುನ, 5 ಮಂದಿ ಗಂಡರು ಇಲ್ಲೇ ಗಂಡಂದಿರ ಕೆಳಗೆ ಕುಂತಿದ್ರಲ್ಲ. ದ್ರೌಪದಿಯ ಸೀರೆಯನ್ನು ದುರ್ಯೋಧನ ಅಲ್ಲ, ಒಬ್ಬ ಹೆಣ್ಣು ಮಗಳ ಸೀರೆಯನ್ನು ಇನ್ನೊಬ್ಬ ಹಿಡಿದ್ರ ಗಂಡ ಸುಮ್ಮಕೊಂಡಿರ್ತಾನೆ. ಸುಮ್ಮ ಕುಂತ್ರ ಅವಂಗ ಗಂಡತಾರೇನು? ಸುಮ್ಮ ಕೂತ್ರ ಗಂಡತಾರೇನು? ಇನ್ನೊಬ್ಬ ಪರಪುರುಷ ಬಂದು ಸೀರೆ ಹಿಡಿದು ಹಿಂಗೆ ಜಗ್ಗುವಾಗ ತಲೆ ತಳಗ ಮಾಡ್ಕೊಂಡು ಕುಂತರ್ರಿ ಗಂಡ. ಇವರು ತಲೆ ತಳಗ ಮಾಡ್ಕೊಂಡು ಕುಂಡಿರ್ಬಹುದು, ಅವ ಬಿಡಂಗಿಲ್ಲ ಪರಮಾತ್ಮ. ಇಷ್ಟ ಅವನು ನೆನೆಸ್ತಿದ್ದಿ ಅಂದ್ರೆ ಮಾತ್ರ ಬರ್ತಾನೆ, ಇಲ್ಲ ಅಂದ್ರೆ ಬರಂಗಿಲ್ಲ. ಮತ್ತು ಸುಮ್ಮ ಅಪಮಾನ ಆಗುವಾಗ ಅಟ್ಟ ನೆನೆದ್ರೆ ಬರಂಗಿಲ್ಲ. ಈಗ ಮಂದಿ ಅಂತಾರಲ್ಲ, ಸುಮ್ಮ ತ್ರಾಸ ಬಂದಾಗಟ್ಟ ನಮಗೆ ಮೇಲೆ ನಮಗೆ ಹಂಗೆ ಹಿಂಗೆ ಅಂತಾಳಲ್ಲ ಆಕಿದೇನು ನಂಬೇಡ. ಇಲ್ಲ ಮಂದಿ ಅನ್ನಂಗಿಲ್ಲ. ಏನಾರ ಕಷ್ಟ ಬಂತಾರೆ ಓಡಿ ಹೋಗಿ ಹೊಳ್ಳೆ ಅದು ಕೊಡಿ ಇದು ಕೊಡಿ ಹೇಳೋದು ಬರಕಾಯ್ತಂದ್ರೆ ಆಕೆ ಅಂತಾಳೆ 1 ಸರಿ 2 ಸರಿ 3 ಸರಿ 4ನೇ ಸರಿ ಹಿಂಗೆ ಮಾಡ್ತೇಳೋದು. ಏನಾರ ಕಷ್ಟ ಬರ್ತಾರೆ ಓಡಿ ನಮ್ಮ ಮತ್ತೆ ಬರ್ತಾಳೆ. ಅನುಕೂಲ ಇತ್ತಂದ್ರೆ ನಾವು ಮುಂದೆ ಹಾದಾದ್ರೂ ನಮ್ಮನ್ನು ಮಾತಾಡ್ಸಂಗಿಲ್ಲ ಅಂತಾರಿಲ್ಲ ಮಂದಿ. ಮತ್ತು ನೀವು ಅಂತೀರಿ ಅವ ಬಿಡ್ತಾನೇನು, ಅವ ಸುಮ್ಕೊಂಡಿರ್ತಾನೇನು? ಚಲೋ ಇದ್ದಾಗ
ನನ್ನ ಗುಡಿ ಮುಂದೆ ಹಾದಾದ್ರು ನನ್ನ ಕಡೆ ಹಿಂಗೆ ಹೊಳ್ಳಿ ನೋಡಿ ಕೈ ಮುಗಿಯಂಗಿಲ್ಲ. ಈಗ ಕಷ್ಟ ಬಂದಾಗ ಕೃಷ್ಣ, ಪಾಂಡುರಂಗ, ಮುರಾರಿ ಬರ್ತಾನೇನ್ರಿ? ಬರಂಗಿಲ್ಲವ್ವ. ಆಜೀವ ಪರ್ಯಂತರ ಅವನ್ನ ನೆನೆಸ್ಬೇಕು. ಅವನ ನೆನಪಿನೊಳಗೆ ಹೆಂಗಂದ್ರೆ ಹುಚ್ಚು ಹಿಡ್ಬೇಕ್ರಿ, ಹುಚ್ಚು ಹಿಡ್ಬೇಕು. ಸಂತ ತುಕಾರಾಮರಿಗೆ ಇವರಿಗೆಲ್ಲ ಹುಚ್ಚ ಹಿಡಿದಿತ್ರಿ. ಅಂದಾಗ ಪಾಂಡುರಂಗ ಭೇಟಿ ಆಗ್ತಾನೆ. ಸುಮ್ಮನೆ ನಾಟಕ ಮಾಡೋವ್ರ ಗತೆ ಎಂದರ ನಾವು ಮಾಡಿದ್ರೆ ಪರಮಾತ್ಮ ಭೇಟಿ ಆಗ್ತಾನೆ ಏನ್ರಿ? ಭೇಟಿ ಆಗಂಗಿಲ್ಲ. ಆ ರೀತಿಯೊಳಗ ನಾವೇನಂತಂದ್ರೆ ಗಟ್ಟಿಯಾಗಿ ಅವನ್ನ ನೆನೆಸಿದ್ರೆ ಭೇಟಿ ಆಗುತ್ತಾನೆ ಪರಮಾತ್ಮ. ಆ ನಂತರ ನಮ್ಮದೇನಂತಂದ್ರೆ ಬದುಕು ಗಟ್ಟಿ ಆಗ್ತದ. ಬದುಕಿನ ರೀತಿಯನ್ನು ಕಲಿಸಿಕೊಡ್ತಾನೆ ಪರಮಾತ್ಮ. ಎಲ್ಲವನ್ನು ಕಲಿಸುವವ ಯಾರು ಅಂತಂದ್ರೆ ಆ ಪಾಂಡುರಂಗ. ಅದಕ್ಕೆ ಅವನು ಎಂದೂ ಮರೆತು ಬದುಕಬಾರದು, ಅವನು ಎಂದೂ ಮರೆತು ಬದುಕಬಾರದು. ನಾವು ದೊಡ್ಡವರಾಗಬೇಕಂದ್ರೆ ಬರೀ ನಮ್ಮ ಆಸ್ತಿಯಿಂದ, ನಮ್ಮ ಸಂಪತ್ತಿನಿಂದ ನಮಗೆ ದೊಡ್ಡವರಂತ ಯಾರೂ ಅನ್ನಂಗಿಲ್ಲ. ಯಾರು ಬದುಕಿನ ತುಂಬ ಪರಮಾರ್ಥವನ್ನು ಹಾಸು ಹೊಕ್ಕಾಗಿ ಮಾಡ್ಕೊಂಡಿರ್ತೀರಲ್ಲ, ಅವ್ರ ಜಗತ್ತಿನೊಳಗೆ ಭಾಳ ದೊಡ್ಡವರು. ನಾವು ಮಾಡುವ ಕರ್ಮ ನಮ್ಮನ್ನು ದೊಡ್ಡವ್ರನ್ನಾಗಿ ಮಾಡ್ತದೆ. ಒಬ್ಬ ಹೆಣ್ಮಗಳು ಮಧ್ಯಪ್ರದೇಶದೊಳಗೆ ಒಬ್ಬ ಹೆಣ್ಣುಮಗಳು ಆಕೆಯ ಗಂಡ ತೀರ್ಕೊಂಡ. ನಿಮ್ಗೆ ಹೇಳ್ತೀನಿ ರೀ, ಇರುವಾಗ ಗಂಡನನ್ನು ಭಾಳಷ್ಟು ಪ್ರೀತಿಸಬೇಕು. ಇರುವಾಗ ಹೆಂಡತಿಯನ್ನು ದೇವತೆಯಂತೆ ನೋಡ್ಕೋಬೇಕು. ಯಾಕಂದ್ರೆ ಯಾರು ಯಾವಾಗ ನಾವು ಅಗಲ್ತೀವಿ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಇರುವಷ್ಟು ದಿನ ಗಂಡ ಹೆಂಡತಿ ಭಾಳಷ್ಟು ಪ್ರೀತಿಯಿಂದ ಇರಬೇಕು. ಆ ಹೆಣ್ಣು ಮಗಳ ಗಂಡ ತೀರ್ಕೊಂಡ, ಮಕ್ಕಳೇ ಆಗಿರಲಿಲ್ಲ. ಹೋದ ಒಂದಿಷ್ಟು ಸಮಯದೊಳಗೆ ಮಧ್ಯಪ್ರದೇಶದೊಳಗೆ ನಡೆದ ಘಟನೆ. ಆ ಹೆಣ್ಣು ಮಗಳು ಗಂಡ ತೀರ್ಕೊಂಡ, ಮನೆಯೊಳಗೆ ಭಾಳ ಕಾಡಾಕತ್ತಿದ್ರು ಆಕೆಗೆ. ಅತ್ತಿ ಮನೆಯವರೆಲ್ಲ ಅಂದರು, ಏನಿದು ಬಂದು ನಮ್ಮ ಮನೆಗೆ ಹೊಕ್ಕಿತ್ತಲ್ಲ, ಗಂಡನ್ನ ನುಂಗಿಬಿಟ್ಟು ನೋಡು, ಇದ್ರ ಹುಟ್ಟಿದ ನಕ್ಷತ್ರ ಎಂಥದೈತೋ ಅಂತಿರ್ತಾರೆ ನೋಡ್ರಿ ಮನ್ಯಾಗ. ಏನಕ್ಕೆ ನಮ್ಮ ಮನೆಗೆ ಬಂದಾಳ ಅಂದಿಂದ ನಮ್ಮ ಮನ್ಯಾಗ ಏನು ಉಳಿವಾಲ್ತು ನೋಡು ಅಂತಿರ್ತಾರೆ ನೋಡ್ರಿ ಕೆಲವೊಬ್ಬರು. ಆದ್ರೆ ಆಕೆ ಮನ್ಯಾಗ ಹಿಂಗೆ ಕಾಡಾಕತ್ತಿದ್ರಲ್ಲ, ಏನಂತಂದ್ರೆ ಸರಿಯಾಗಿ ಊಟ ಕೊಡ್ತಿದ್ದಿಲ್ಲ, ಸರಿಯಾಗಿ ಬಟ್ಟೆ ಕೊಡ್ತಿದ್ದಿಲ್ಲ, ಏನಾರ ವಂಕ ಟಿಂಕ ಮಾತಾಡೋದು ಭಾಳ ಗೊತ್ತಿರ್ತೈತೆ ರೀ ನಮ್ಮ ತಾಯಂದಿರಿಗೆ. ಅದು ಹೆಂಗೆ ಮಾತಾಡ್ಬೇಕು, ಯಾರಿಗೆ ಮುಟ್ಬೇಕು ಅನ್ನೋದು, ಹೆಂಗೆ ಮಾತಾಡಿದ್ರೆ ಅವ್ರಿಗೆ ಮುಟ್ಬೇಕು, ಹಂಗೆ ಮಾತಾಡೋರು ನಮ್ಮ ತಾಯಂದಿರು. ಅದು ಡೈರೆಕ್ಟ್, ಇಂಡೈರೆಕ್ಟ್, ಬೈಪಾಸ್ ಎಲ್ಲ ಗೊತ್ತಿರ್ತೈತೆ ನಮ್ಮ ತಾಯಂದಿರು, ಯಾರ್ಯಾರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು. ಸೋಮಿಕ್ಕಿ ಮುಂದೆ ಅನ್ನೋದು ಅದು ಹೋಗಿ ಆಕಿಗೆ ಮುಟ್ಟಿರ್ಬೇಕು, ಮತ್ತು ಕಂಚುಟ್ಟೋದು ನೀನು ಅಲ್ಲೋದು. ಮಾತಾಡ್ಸ್ಕೊಳಕ್ಕೂ ಗೊತ್ತಿರ್ತೈತೆ ಆಕಿಗೂ, ಈಗಿನ ನನಗೆ ಮಾತಾಡಂಗಿಲ್ಲ ಬೇರೆದಕ್ಕಿಗೆ ಅಂತ ಆಕಿಗೂ ಗೊತ್ತಿರ್ತೈತೆ. ಹಂಗೆ ಮಾತಾಡೋರು ಮನ್ಯಾಗ. ಆಕಿ ಅಂದ್ಲು, ಇನ್ನು ಜೀವನ ಪೂರ್ತಿ ಇವ್ರ ಕಡೆ ಮಾತಾಡಿಸ್ಕೋತ ಬೈಕೋಂತ ನಾನು ಇಲ್ಲೇ ಸತ್ತು ಹೋದ್ರೆ ಏನರ್ಥದ? ಅದಕ್ಕೆ ನಾನು ಇಲ್ಲಿ ಸಾಯಬಾರ್ದಂತ ತಿಳ್ಕೊಂಡು ಒಂದು ದಿನ ಮಧ್ಯರಾತ್ರಿ ಹೆಣ್ಮಗಳು ಆ ಮನೆಯನ್ನು ಬಿಟ್ಲು. ಗಂಡನೇ ಅಲ್ಲ, ಮನೆಯೊಳಗೆ ಆಶ್ರಯ ಯಾರೇ